ಸ್ಥಿತಿರ್ವಿಷ್ಣುಸ್ತಥಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳ್ತೀವಿ. ಈ ಪಂಚಾಂಗಗಳ ಪರಿಜ್ಞಾನವನ್ನು ಹೊಂದಿರಬೇಕು ಅಂತ. ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಪಂಚಾಂಗಗಳ ನಿತ್ಯ ಸ್ಮರಣೆ ಮಾಡುವಂಥದ್ದು, ಪಠಣ ಮಾಡೋದ್ರೂ ಕೂಡ ಅನೇಕ ಫಲಗಳು ಸಿಗುವಂಥದ್ದಾಗುತ್ತೆ. ಆ ದಿನದ ಸಂಕಲ್ಪಕ್ಕೂ ಕೂಡ ಇದು ಅಭಿವೃದ್ಧಿ ಅನುಕೂಲಗಳನ್ನು ತರುತ್ತೆ. ಈ ದಿನದ ಪಂಚಾಂಗವನ್ನು ನೋಡೋಣ. ಈ ದಿನ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಗಿನ ಗ್ರೀಷ್ಮ ಋತು, ಆಷಾಢ ಮಾಸ. ಆಷಾಢ ಮಾಸದ ಶುಕ್ಲ ಪಕ್ಷ, ಶುಕ್ಲ ನವಮಿ ತಿಥಿ ಬುಧವಾರ ಬಂದಿರುವಂಥದ್ದು. ವಿಶೇಷವಾಗಿ ಈ ಸ್ವಾತಿ ನಕ್ಷತ್ರವನ್ನು ಕೂಡ ಇವತ್ತು ನೋಡ್ಬೋದು. ವಿಷ್ಣುವಿನ ಆರಾಧನೆ ಮಾಡಿಕೊಳ್ಳೋರಿಗೆ, ನರಸಿಂಹಸ್ವಾಮಿಯವರನ್ನು ಅನುಷ್ಠಾನ ಮಾಡುವಂಥವ್ರಿಗೆ ಸ್ವಾತಿ ನಕ್ಷತ್ರ, ಅದರಲ್ಲೂ ಕೂಡ ಬುಧವಾರ ವಿಷ್ಣುವಿಗೆ ಸಂಬಂಧಪಟ್ಟಂತಹ ದಿನ ಬಂದಿರೋದ್ರಿಂದ ಅನುಕೂಲಗಳನ್ನು ತರುತ್ತೆ. ಇವತ್ತು ಸಾಧ್ಯ ಯೋಗ ಬಾಲವ ಕರ್ಣವನ್ನು ಕೂಡ ಪಂಚಾಂಗಗಳಲ್ಲಿ ತಿಳ್ಕೊಳ್ಬೋದು. ಇದರೊಟ್ಟಿಗೆ ಈ ದಿನದ ರಾಹುಕಾಲ ಹಾಗೆ ಯಮಗಂಡ ಕಾಲಗಳನ್ನು ಕೂಡ ತಿಳ್ಕೊಳ್ಳೋಣ. ಏನಾದರೂ ಶುಭ ಕಾರ್ಯಗಳನ್ನು, ಅಶುಭ ಪ್ರಯಾಣಗಳಾದಿಗಳನ್ನು ಮಾಡುವಾಗ ರಾಹುಕಾಲ ಮತ್ತು ಯಮಗಂಡ ಕಾಲಗಳನ್ನು ನೋಡ್ಕೊಳ್ಬೇಕು ಅಂತ. ಈ ದಿನ ರಾಹುಕಾಲ 12:26 2 ಗಂಟೆ 2 ರಾಹುಕಾಲ ಇರುವಂಥದ್ದು. ಗುಳಿಕ ಕಾಲ ಯಮಗಂಡ ಕಾಲ 7:39 9:15 ಕೂಡ ಇದನ್ನು ನಾವು ಯಮಗಂಡ ಕಾಲವನ್ನು ನೋಡ್ಬೋದು. ಗುಳಿಕ ಕಾಲ ಇವತ್ತು 10:50 12:26 ಗುಳಿಕ ಕಾಲ ಇರುತ್ತೆ. ಇನ್ನು ಬ್ರಾಹ್ಮಿ ಮುಹೂರ್ತ, ದಿನನಿತ್ಯವೂ ಕೂಡ ಬ್ರಾಹ್ಮಿ ಮುಹೂರ್ತದ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಇದ್ದೀವಿ. ಈ ಒಂದು ಮುಹೂರ್ತದಲ್ಲಿ ಏನಾದರೂ ಪೂಜೆ ಪುನಸ್ಕಾರಗಳನ್ನು, ಜಪತಪಗಳನ್ನು, ಹೋಮ ಹವನಾದಿಗಳನ್ನು, ಯಾವುದಾದ್ರೂ ಮಂತ್ರಗಳನ್ನು ಜಪ ಮಾಡ್ಕೊಳ್ಳಿಕ್ಕಾಗ್ಬೋದು. ಅಥವಾ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಬೇಕು, ಯಾವುದಾದ್ರೂ ಒಂದು ಎಕ್ಸಾಮ್ಸ್ ತೊಗೊಂಡಿರ್ತೀರ, ಯಾವುದಾದ್ರೂ ಪರೀಕ್ಷೆಗಳನ್ನು ಒಂದು ಎದುರಿಸಬೇಕು ಅಂತ ಇರೋರು ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದು ಅಧ್ಯಯನಗಳನ್ನು ಮಾಡ್ಕೊಳ್ಳಿ. ತುಂಬ ವಿಶೇಷವಾದ ಫಲಗಳು ಸಿಗುತ್ತೆ. 4:33 5:18 ಈ ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ಸೂರ್ಯೋದಯ ಬೆಳಿಗ್ಗೆ 6:03 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6:49 ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಇನ್ನು ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. 12 ರಾಶಿಗಳ ಫಲಾನುಫಲಗಳ ಜೊತೆಯಲ್ಲಿ ಧಾರ್ಮಿಕ ವಿಚಾರವಾಗಿ ನಾವು ಹಿಂದಿನ ಸಂಚಿಕೆಗಳು ಕೂಡ ಮಾತಾಡ್ತಾ ಇದ್ದೆ ರೋಡ್ ಹಿಟ್ ಬಗ್ಗೆ. ರೋಡ್ ಹಿಟ್ ಅಂತ ಹೇಳ್ತಾರೆ, ವೀದಿಶೂಲೆ ಅಂತ ಹೇಳುವಂಥದ್ದು. ಹಾಗಾಗಿ ನಾನೆಂದೇ ಯಾವ ರೋಡ್ ಹಿಟ್ ಒಳ್ಳೇದಿರುತ್ತೆ, ಯಾವುದು ಕೆಟ್ಟದಿರುತ್ತೆ ಅದ್ರ ಬಗ್ಗೆ ನಿನ್ನೆ ಮಾಹಿತಿ ಕೊಟ್ಟಿದ್ದೆ. ಇವತ್ತು ಅದರಿಂದ ಏನೆಲ್ಲ ಫಲಗಳು ಅಂದರೆ ಒಳ್ಳೆ ಫಲ ಏನಿದೆ ಅಥವಾ ದುಷ್ಫಲಗಳೇನಿದೆ, ಏನು ಹೇಳ್ತಾರೆ ರೋಡ್ ಹಿಟ್ ಅನ್ನುವಂಥದ್ದು ಏನಾದರೂ ಮಾರಕವಾಗಿದ್ದರೆ ಅದರಿಂದ ಏನು ಸಮಸ್ಯೆಗಳನ್ನು ನಾವು ಎದುರು ನೋಡಬೇಕಾಗುತ್ತೆ ಆ ಒಂದು ಮನೆಯವರು ಅನ್ನುವಂಥದ್ದನ್ನು ಇದನ್ನು ನಾನು ತಿಳಿಸ್ಕೊಡ್ತೀನಿ. ಇನ್ನು ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ. ಯಾರೆಲ್ಲ ಮೇಷರಾಶಿಯವರು ಇದರ ಕೆಲವೊಂದು ಬಹಳ ದಿನಗಳಿಂದ ಮಾಡಿದ ತಪ್ಪನ್ನು ಸರಿ ಮಾಡಿಕೊಳ್ಳಲು ಸತತ ಪ್ರಯತ್ನ ಮಾಡ್ತೀರಾ ಅಂತ ಹೇಳ್ತಾ ಇದೆ. ಒಂದು ಗಮನದಲ್ಲಿ ಇಟ್ಕೊಳ್ಬೇಕು ನೋಡಿ, ಹಿಂದೆ ಏನೋ ಒಂದು ಗೊತ್ತಿಲ್ಲದರೆ ಯಾವುದೋ ಒಂದು ಸಮಸ್ಯೆಗಳು ಅಥವಾ ಏನೋ ಒಂದು ಅಪಚಾರಗಳಾಗಿರುವಂಥದ್ದು, ಏನೋ ಒಂದು ತಪ್ಪು ನಡೆದೋಗ್ಬಿಟ್ಟಿರುತ್ತೆ. ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಇವತ್ತು ತುಂಬ ವಿಶೇಷವಾಗಿ ಅದಕ್ಕೆ ಸತತ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದಾರೆ. ಅದು ಒಳ್ಳೆಯದೇ. ಯಾಕಂದರೆ ನೋಡಿ, ತಪ್ಪಿಗೆ ಯಾವತ್ತೂ ಕೂಡ ಒಂದು ಪ್ರಾಯಶ್ಚಿತ್ತ ಅನ್ನುವಂಥದ್ದು ಇದ್ದೇ ಇರುತ್ತೆ, ಪರಿಹಾರ ಅನ್ನುವಂಥದ್ದು, ಪ್ರಾಯಶ್ಚಿತ್ತ ಅನ್ನುವಂಥದ್ದು ಇದ್ದೇ ಇರುತ್ತೆ. ಹಾಗಾಗಿ ಏನಾದರೂ ಮಾಡಿರುವಂಥ ಹಿಂದೆ ಯಾವುದಾದ್ರೂ ಆಗ್ಬೋದು, ಕೆಲವೊಂದು ನಿಂದನಗಳು ಆಗ್ಬೋದು, ಯಾರಿಗೋ ದೊಡ್ಡವ್ರಿಗೆ ಏನೋ ಒಂದು ಅಂದಿರ್ತೀವಿ, ಅದು ನಿಂದನ ಶಾಪಗಳು ಅಂತ ಹೇಳ್ತಾರೆ. ಅಥವಾ ಏನೋ ಮಾಡುವಂತಹ ಬರದಲ್ಲಿ ಯಾವುದೋ ಕೆಲಸ ಕಾರ್ಯಗಳು ಯಾರಿಗೋ ತೊಂದರೆ ಆಗಿರ್ಬೋದು, ಕೆಲವ್ರಿಗೆ ಗೊತ್ತಿರೋದಿಲ್ಲ, ಅವ್ರಿಗೆ ಎಷ್ಟೊಂದು ಪ್ರಭಾವದಲ್ಲಿ ಇದು ಅವ್ರಿಗೆ ಎಫೆಕ್ಟ್ ಆಗುತ್ತೆ, ಅಷ್ಟು ತೊಂದರೆ ಆಗುತ್ತೆ ಅಂದ್ಕೊಂಡಿರೋದಿಲ್ಲ. ಯಾಕೆಂದರೆ ಯಾರೇ ಆಗಲಿ ಮಾಡಬೇಕು ಅಂತೇಳಿ ಕೆಲವೊಂದು ತಪ್ಪುಗಳನ್ನು ಮಾಡಿರೋದಿಲ್ಲ. ಹಾಗಾಗಿ ಇನ್ನೊಂದು ಗೊತ್ತಿದ್ದು ಮಾಡುವ ತಪ್ಪಿಗೆ ಅದಕ್ಕೆ ಬೇರೆ ಫಲಗಳನ್ನ ಅನುಭವಿಸ್ತಾರೆ. ಆದರೆ ಗೊತ್ತಿಲ್ಲದೆ ಮಾಡಿರುವಂತಹ ತಪ್ಪುಗಳನ್ನು ತಿದ್ದುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಿರೋದು ಕೂಡ ತುಂಬ ಒಳ್ಳೆಯ ವಿಚಾರ. ಮೇಷರಾಶಿಯವ್ರಿಗೆ ಇವತ್ತು ಆ ರೀತಿಯ ಅವಕಾಶಗಳಿರೋದ್ರಿಂದ ಆ ತಪ್ಪನ್ನು ಸರಿ ಮಾಡಿಕೊಟ್ರೆ ಒಳ್ಳೆಯದಾಗುತ್ತೆ. ಇನ್ನೊಂದು, ನೀವು ವಿವಿಧ ಮೂಲಗಳಿಂದ ಹಣವನ್ನು ಪಡೆದುಕೊಳ್ಳುವಂಥ ಅವಕಾಶಗಳು ಕೂಡ ಮೇಷರಾಶಿಯವ್ರಿಗೂ ಇರುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಯಾವುದಾದ್ರೂ ಬರಬೇಕಾಗಿರುವಂಥ ಬಾಕಿ ಹಣ ಇದ್ದರೆ ನಿಮಗೆ ಇವತ್ತು ಬಂದು ಕೈ ಸೇರುವಂತಹ ಸೂಚನೆ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ಇದನ್ನು ನೋಡಿಕೊಂಡಾಗ ಇಂದು ಹಳೆಯ ಘಟನೆಗಳು ಹಾಗೂ ನೆನಪುಗಳು ಕಾಡುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ವೃಷಭ ರಾಶಿಯವರಿಗೂ ಅದೇ ರೀತಿ ಇರುವಂಥದ್ದು. ಅದು ಒಳ್ಳೆಯದಾಗ್ಬೋದು, ಕೆಟ್ಟದಾಗ್ಬೋದು. ಹಳೆಯ ವಿಚಾರವಾಗಿ ಕೆಲವೊಂದು ಘಟನೆಗಳು ನಿಮ್ಮನ್ನು ಒಂದು ಕಾಡುವಂತಹ ಸನ್ನಿವೇಶ ಇರುತ್ತೆ. ಅತಿಯಾದ ದುಃಖ, ಯೋಚನೆ, ನೆಮ್ಮದಿ ಹಾಳಾಗುತ್ತೆ. ಇದರಿಂದ ಏನಾಗುತ್ತೆ ನೋಡಿ, ಯಾವುದೋ ಒಂದು ವಿಚಾರ ತುಂಬ ಜನ ನೋಡ್ಬೋದು, ಮನೆಯಲ್ಲಿ ಏನೋ ಆಗೋಗ್ಬಿಟ್ಟಿರುತ್ತೆ, ನಡೆದೋಗಿರೋ ಘಟನೆಯನ್ನು ನೆನೆಸ್ಕೊಳ್ತಾ ಇರೋ ಒಂದು ಆರೋಗ್ಯ ಹಾಳು ಮಾಡ್ಕೊಳ್ಳುವಂಥದ್ದು, ಯೋಚನೆ ಮಾಡ್ತಾ ಇರುವಂಥದ್ದು, ನೆಮ್ಮದಿ ಹಾಳಾಗುವಂಥದ್ದು. ಇಲ್ಲೇನಾಗುತ್ತೆ, ಇವ್ರ ಜೊತೆ ಮನೇಲಿರೋರು ನೆಮ್ಮದಿ ಕೂಡ ಹಾಳಾಗ್ತಾ ಇರುತ್ತೆ. ಹಾಗಾಗಿ ನೋಡ್ಕೊಳ್ಬೇಕು. ವೃಷಭ ರಾಶಿಯವರು ಯಾರೆಲ್ಲ ಇದ್ದೀರಾ,
ಯಾವುದೋ ಆಗೋಗಿರೋ ಆ ಘಟನೆ ಬಗ್ಗೆ ಚಿಂತನೆ ಮಾಡಬಾರ್ದು. ಇದರಿಂದ ನಿಮ್ಮ ನೆಮ್ಮದಿ ಕೂಡ ಹಾಳಾಗುತ್ತೆ, ಕುಟುಂಬದಲ್ಲಿ ಕೂಡ ನೆಮ್ಮದಿ ಹಾಳಾಗುವಂಥದ್ದು, ಮಾಡುವಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಇವತ್ತು ಹಾಳಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮದಿಂದ ಮಾತ್ರ ಯಶಸ್ಸು ಸಿಗಲಿದೆ. ಯಾರೆಲ್ಲ ವೃಷಭ ರಾಶಿಯವರು ವಿದ್ಯಾರ್ಥಿಗಳಿದ್ದಾರೆ ನೋಡ್ಕೊಳ್ಳಿ, ಮುಂದಿನ ದಿನಗಳಲ್ಲಿ ಏನಾದರೂ ವಿದ್ಯಾಭ್ಯಾಸದಲ್ಲಿ ಮುಂದುವರಿಬೇಕು, ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂದ್ಕೊಳ್ತಿರುವವರು ಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮಗೆ ಕಠಿಣ ಪರಿಶ್ರಮ. ನೋಡಿ ಇವಾಗ ಯಾಕಂದರೆ ಯಾರೆಲ್ಲ ವಿದ್ಯಾರ್ಥಿಗಳು ಈ ಸಮಯ ಅನ್ನುವಂಥದ್ದು ಗೋಲ್ಡನ್ ಟೈಮ್ ಅಂತ ನಿಮಗೆ ತುಂಬ ಜನ ಹೇಳ್ತಾ ಇರ್ತಾರಲ್ವ, ಈ ಸಮಯದಲ್ಲಿ ಶ್ರಮ ವಹಿಸಬೇಕು. ಇವಾಗ ಕಷ್ಟಪಟ್ಟರೆ ಮುಂದಿನ ದಿನಗಳಲ್ಲಿ ನಿಮಗೆ ಅನುಕೂಲಗಳಾಗಿರುತ್ತೆ. ನೋಡಿ ವಿದ್ಯಾಭ್ಯಾಸ ಅನ್ನುವಂಥದ್ದು ಬಹಳಷ್ಟು ಒಂದು ವಿಶೇಷವಾಗಿರುವಂಥ ವಿಚಾರ. ವೃಷಭ ರಾಶಿಯವರಿಗೆ ಅನುಕೂಲಗಳಿದೆ, ಕಷ್ಟಪಟ್ಟು ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿ, ಬೇರೆಲ್ಲ ಚಿಂತನೆಗಳನ್ನು ಬಿಡಿ, ನಿಮಗೆ ವೃಷಭ ರಾಶಿಯವರಿಗೆ ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ಇಂದು ನಿಮ್ಮಿಂದ ಬೇರೆಯವರಿಗೆ ಹೆಚ್ಚು ಅನುಕೂಲ ಸಹಾಯ ಉಂಟಾಗುತ್ತದೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಮಿಥುನ ರಾಶಿಯವರು ಇದ್ದರೆ ಒಳ್ಳೆಯದು ಬಿಡಿ, ಯಾರೋ ನಿಮ್ಮಿಂದ 4 ಜನಕ್ಕೆ ಒಳ್ಳೇದಾಗ್ತಿದೆ ಅನ್ನೋದು ಒಳ್ಳೆ ವಿಚಾರನೇ, ಏನು ತಪ್ಪೇನಿಲ್ಲ. ಹಾಗಾಗಿ ಆದರೆ ನಿಮಗೆ ಅದರಿಂದ ತೊಂದರೆಯನ್ನು ಮಾಡ್ಕೊಳ್ಬಾರ್ದು. ನೋಡಿ ಏನಾಗುತ್ತೆ, ಯಾರೋ ನೀವು ಮಾಡುವಂಥ ಕೆಲಸ ಕಾರ್ಯದಿಂದ ಬೇರೆಯವ್ರಿಗೂ ಅನುಕೂಲಗಳಾಗ್ತಾ ಇರುತ್ತೆ, ಈ ಕಡೆ ನೀವು ಕುಗ್ಗಿ ಹೋಗ್ತಾ ಇರ್ತೀರ, ನಿಮಗೆ ಯಾವುದೇ ಲಾಭಾಂಶ ಇರೋದಿಲ್ಲ. ಆ ರೀತಿ ಸಮಸ್ಯೆಗಳು ಬರೋದ್ರಿಂದ ಅದ್ರ ಕಡೆ ಸ್ವಲ್ಪ ಗಮನವನ್ನು ಕೊಡಿ. ಮತ್ತು ಬೇರೆಯವ್ರಿಗೆ ಒಳ್ಳೇದಾದರೆ ಆಗಲಿ, ಏನು ನಾವು ಯಾವತ್ತೂ ಯಾರಿಗೂ ಕೂಡ ಕೆಟ್ಟದ್ದು ಬಯಸಬಾರ್ದು. ಹಾಗಾಗಿ ನಿಮ್ಮಿಂದ ಇವತ್ತು ಬೇರೆಯವ್ರಿಗೆ ಎಷ್ಟೋ ಅನುಕೂಲಗಳನ್ನು ಆಗುವಂತಹ ದಿನ ಮಿಥುನ ರಾಶಿಯವರಿಗೆ. ಇನ್ನು ನಿಮ್ಮ ಖರ್ಚುಗಳು ನೀವು ನಿಯಂತ್ರಿಸಬೇಕು ಅಂತ ಹೇಳ್ತಿದ್ದೆ. ಹಣಕಾಸಿನ ವಿಚಾರ ನೋಡಿ, ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಇರೋ ದುಡ್ಡು ಕೊಡೋದಲ್ಲ, ಹಣಕಾಸಿನ ವಿಚಾರದಲ್ಲಿ ಜಾಗೃತರಾಗಿರಿ. ಸುಮ್ಮನೆ ಮೋಸ ಹೋಗಬೇಡಿ. ಯಾರೋ ಏನೋ ಮೋಸ ಮಾಡ್ಲಿಕ್ಕೆ ಬರ್ತಾರೆ, ಅಥವಾ ಏನೋ ನಮಗೇನೋ ಕಷ್ಟದಲ್ಲಿದ್ದೀವಿ ಅಂತೇಳಿ ಹಣ ಕೇಳ್ಕೊಂಬರುವಂಥದ್ದೆಲ್ಲ ಇರುತ್ತೆ ಇವತ್ತು. ಹಾಗಾಗಿ ಸ್ವಲ್ಪ ಜಾಗೃತರಾಗಿ ಹಣಕಾಸಿನ ವಿಚಾರವಾಗಿ ನೋಡ್ಕೊಳ್ಬೇಕಾಗುತ್ತೆ. ಇಂದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಕೂಡ ಎದುರಾಗಬಹುದು, ಜಾಗೃತರಾಗಿರಿ ಮಿಥುನ ರಾಶಿಯವರು. ನೋಡಿ ಕುಟುಂಬದಲ್ಲಿ ಕೂಡ ಮನೆಯವ್ರ ಜೊತೆ ನೋಡಿ ಏನಾಗ್ಬಿಡುತ್ತೆ, ನೀವು ಯಾರಿಗೋ ಸಹಾಯ ಮಾಡೋಕ್ಕೆ ಹೋಗಿರ್ತೀರಾ, ಮನೆಯಲ್ಲಿ ಏನಾಗುತ್ತೆ ಅವರು ವಿನಾಕಾರಣ ಜಗಳಗಳು ಆ ರೀತಿ ಆಗುವಂತಹ ಸನ್ನಿವೇಶ ಎದುರಾಗೋದ್ರಿಂದ ಇವತ್ತು ಮನೆಯಲ್ಲಿ ಕುಟುಂಬದಲ್ಲಿ ಕೂಡ ದಾಂಪತ್ಯದಲ್ಲಿ ಸ್ವಲ್ಪ ಜಾಗೃತರಾಗಿ ಮಿಥುನ ರಾಶಿಯವರು ಇರಬೇಕಾಗುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಇದನ್ನು ನೋಡಿಕೊಂಡಾಗ ವ್ಯವಹಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಷ್ಟವನ್ನು ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳ್ತಾ ಇದೆ. ಅಂದರೆ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಇವತ್ತು ಏನು ನಷ್ಟ ಆಗಿಬಿಡುತ್ತೆ, ಇವೇನು ವ್ಯವಹಾರ ಮಾಡಬಾರ್ದು ಅಂತೇನಿಲ್ಲ. ಒಂದು ದೊಡ್ಡ ವ್ಯವಹಾರಗಳನ್ನು ಇಟ್ಕೊಂಡಾಗ ಸ್ವಲ್ಪ ಜಾಗೃತರಾಗಿಯೇ ಮಾಡ್ಕೊಳ್ಬೇಕಾಗುತ್ತೆ. ಮುನ್ಸೂಚನೆ ನಿಮಗಿರುವಂಥದ್ದು ಇದು. ಇವತ್ತು ನಿಮಗೆ ಕಷ್ಟ ಇದೆ, ವ್ಯವಹಾರ ಮಾಡುವಾಗ ನೋಡ್ಕೊಂಡು ಮಾಡಿ ಅಂತ ಹೇಳ್ತಾ ಇರೋದು. ಅದು ಬಿಟ್ಟು ಇವತ್ತು ವ್ಯವಹಾರನೇ ಮಾಡಬಾರ್ದು ಅಂತ ಏನಿಲ್ಲ. ಒಳ್ಳೆ ದಿನ ಆಗಿರೋದ್ರಿಂದ, ಸ್ವಾತಿ ನಕ್ಷತ್ರ ಕೂಡ ಇರೋದ್ರಿಂದ ನೋಡಿ ವ್ಯವಹಾರದಲ್ಲಿ ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಳಿ ಜಾಣ್ಮೆಯಿಂದ, ಇಲ್ಲಾಂದರೆ ದೊಡ್ಡ ಪ್ರಮಾಣದಲ್ಲಿ ಹೊಡೆತವನ್ನು ಒಂದು ಸಾಧ್ಯತೆಗಳಿದೆ ಅಂತ ಹೇಳ್ತಾ ಇದೆ. ಇನ್ನು ವಾಹನಕ್ಕಾಗಿ ಹಣ ಖರ್ಚು ಮಾಡಬೇಕಾಗಬಹುದು ಅಂತ ಹೇಳ್ತೇವೆ. ನೋಡಿ ಇದನ್ನು ಆಗ್ಬೋದು. ಕೆಲವೊಬ್ಬರು ಏನಾದರೂ ವಾಹನವನ್ನು ಇಟ್ಕೊಂಡು ಎಷ್ಟೊಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅಂಥವ್ರಿಗೆ ವಾಹನದಿಂದ ಕಾರಣದಿಂದ ಇಲ್ಲೊಂದು ಖರ್ಚುಗಳು ಬರುವಂತಹ ಸೂಚನೆ ಕೂಡ ಇದೆ. ಕೆಲಸದಿಂದ ಹೆಚ್ಚು ಒತ್ತಡಗಳು ತೆಗೆದುಕೊಳ್ಳಬಾರ್ದು ಅಂತ ಹೇಳ್ತಾ ಇದೆ. ನೋಡಿ ಏನಾಗುತ್ತೆ, ಒಂದು ಕಡೆ ವಾಹನದಿಂದ ಒಂದು ಖರ್ಚುಗಳು ಬರುವಂಥದ್ದಿದೆ, ಇದ್ರ ಜೊತೆ ವ್ಯವಹಾರಗಳು ನೀಟಾಗಿ ಆಗ್ತಾ ಇಲ್ಲ, ಅದರೊಟ್ಟಿಗೆ ಏನಾಗ್ತಾ ಇದೆ ಒತ್ತಡಗಳನ್ನು ತಗೊಳ್ಬಾರ್ದು. ಸುಮ್ಮನೆ ಏನೋ ಕೆಲಸ ನೀವೇ ಮಾಡ್ಲಿಕ್ಕೆ ಹೋಗೋದು, ಅಥವಾ 2-3 ಕೆಲಸಗಳನ್ನು ಇವತ್ತು ಇಟ್ಕೊಳ್ಳುವಂಥದ್ದು, ಈ ರೀತಿ ಇವತ್ತು ಮಾಡಬಾರ್ದು ಕರ್ಕಾಟಕ ರಾಶಿಯವರು. ಸಿಂಹರಾಶಿಯವರಿಗೆ ನೋಡಿದಾಗ ಈ ದಿನ ನಿಮ್ಮ ಕಠಿಣ ಶ್ರಮಕ್ಕೆ ತಕ್ಕ ಪ್ರತಿಫಲ ಪ್ರಾಪ್ತಿ ಆಗುತ್ತೆ. ಯಾರೆಲ್ಲ ಸಿಂಹರಾಶಿಗಳಿದ್ದರೆ ನಿಮಗೂ ಕೂಡ ಏನಾದರೂ ಕೆಲಸ ಕಾರ್ಯ ಇದ್ದರೆ ನೀವೇ ಮಾಡ್ಕೊಳ್ಳಿ, ಸ್ವಲ್ಪ ಶ್ರಮ ವಹಿಸಬೇಕಾಗುತ್ತೆ ಇವತ್ತು ನೀವು. ಹಗುರವಾದ ಮಾತುಗಳು ನಿಮಗೆ ನೆಮ್ಮದಿ ಕಳೆದುಕೊಳ್ಳುವಿರಿ ಅಂತ ಹೇಳ್ತಾರೆ. ನೋಡಿ ಮಾತನಾಡುವಾಗ ಎಚ್ಚರಿಕೆಯಿಂದ ಇರಬೇಕು. ಏನೋ ಮಾತಾಡ್ಲಿಕ್ಕೆ ಹೋಗಿರ್ತೀರಾ, ಮಾತನಾಡುವ ಭರದಲ್ಲಿ ಏನಾದರೂ ಬೇರೆ ಥರ ಮಾತಾಡೋದು, ಅದರಿಂದ ಮನಸ್ಸಿಗೆ ನೆಮ್ಮದಿ ಹಾಳಾಗುವಂತಹ ಸೂಚನೆ ಇರೋದ್ರಿಂದ ಜಾಗೃತರಾಗಿರಬೇಕು ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಹೊಸ ಸವಾಲುಗಳು ಎದುರಾಗಲಿದೆ. ಯಾರೆಲ್ಲ ಕನ್ಯಾ ರಾಶಿಯವರು ಇದನ್ನು ನೋಡ್ಕೊಳ್ಬೇಕು. ಇವತ್ತು ಜೀವನದಲ್ಲಿ ಹೊಸ ಸವಾಲುಗಳನ್ನು ಎದುರಿಸಬೇಕು ಮತ್ತು ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ದ್ವಂದ್ವ ಎದುರಾಗುತ್ತದೆ. ನೋಡಿ ಏನಾದರೂ ನಿರ್ಧಾರ ಮಾಡೋಣ ಅಂತಂದರೆ ಎರಡೆರಡು ಮನಸ್ಸು, ದ್ವಂದ್ವ ನಿರ್ಧಾರಗಳು ಅಂತ, ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಸ್ವಲ್ಪ ಏನಾಗುತ್ತೆ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಈ ರೀತಿ ಗೊತ್ತಾಗೋದಿಲ್ಲ, ಯೋಚನೆ ತುಂಬ ಬರುವಂಥದ್ದು ಇವತ್ತು ಇರೋದ್ರಿಂದ ರಾಜಕಾರಣಿಗಳಿಗೆ ಸಮಾರಂಭಗಳಿಗೆ ಭಾಗವಹಿಸಿದ ಅವಕಾಶಗಳಿದ್ದರೆ ಕನ್ಯಾ ರಾಶಿಯವರೆಲ್ಲ ರಾಜಕಾರಣಿಗಳಿದ್ದರೆ ಎಲ್ಲಾದರೂ ಸಭೆ ಸಮಾರಂಭಗಳು ಮೀಟಿಂಗ್ಗಳಿದ್ದರೆ ಇವತ್ತು ಭಾಗವಹಿಸಿ, ಇವತ್ತು ಒಳ್ಳೆಯದಾಗುತ್ತೆ ನಿಮಗೆ ಕನ್ಯಾ ರಾಶಿಯವ್ರಿಗೆ. ಇನ್ನು ತುಲಾ ರಾಶಿಯವ್ರಿಗೆ ನೋಡಿದಾಗ ಇಂದು ಹೂಡಿಕೆ ನಿರ್ಧಾರಗಳನ್ನು ಬಹಳ ಬುದ್ಧಿವಂತಿಕೆಯನ್ನು ತೆಗೆದುಕೊಳ್ಳಿ. ನೋಡಿ ತುಲಾ ರಾಶಿಯವ್ರು ಯಾರೆಲ್ಲ ಇದ್ದೀರಾ, ಏನು ಹೇಳ್ತಾ ಇದ್ದಾರೆ, ಇನ್ವೆಸ್ಟ್ಮೆಂಟ್ ಮಾಡುವಾಗ ಬುದ್ಧಿವಂತಿಕೆಯಿಂದ ಮಾಡಿಕೊಳ್ಬೇಕು, ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕು. ಸುಮ್ಮನೆ ಯಾರೋ ಮಾಡಿದ್ದಾರೆ ಅಂತೇಳಿ ಬ್ಲೈಂಡಾಗಿ ಎಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಅದು ಇವತ್ತೆಂತಲ್ಲ, ಯಾವತ್ತು ಕೂಡ ಅದೇ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೂ ಸ್ವಲ್ಪ ಬುದ್ಧಿಯನ್ನು ಉಪಯೋಗಿಸಿ, ನಿಮಗೆ ಗೊತ್ತಿರುತ್ತೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದಂತ. ತುಲಾರಾಶಿಯವರು ಜಾಗೃತಿಯಿಂದ, ನಿಮಗೆ ಯಾಕಂದರೆ ತುಲಾರಾಶಿ ಅಂದರೆ ಇನ್ಬಿಲ್ಟ್, ನಿಮಗೆ ಜೀವನ ಇನ್ಬಿಲ್ಟ್ ಅಂದರೆ ನೀವು ಹುಟ್ಟಿದಾಗಿಂದನೇ ಬಂದುಬಿಟ್ಟಿರುತ್ತೆ ನಿಮಗೆ ಒಂದು ಯೋಚನಾ ಶಕ್ತಿ ಅನ್ನುವಂಥದ್ದು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ನಿಮ್ಮಲ್ಲಿ ಇರುತ್ತೆ, ಅದನ್ನು ಇವತ್ತು ಉಪಯೋಗಕ್ಕೆ ತಗೊಳ್ಳಿ. ಇನ್ನು ಅವಿವಾಹಿತರು ಇಂದು ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗಬಹುದು. ಯಾರೆಲ್ಲ
ವಿವಾಹಕ್ಕೋಸ್ಕರ ನೋಡ್ತಾ ಇದ್ದಾರೆ, ಮುಂದಿನ ಶ್ರಾವಣ ಮಾಸಗಳಲ್ಲಿ ಒಳ್ಳೆ ದಿನಗಳು ಕೂಡ ಇರೋದ್ರಿಂದ ತುಲಾರಾಶಿಯವರು ಮದುವೆಗೆ ನೋಡ್ತಾ ಇದ್ದಾರೆ. ಇವತ್ತು ಸ್ವಲ್ಪ ಯಾರೋ ಒಬ್ಬ ಒಳ್ಳೆ ವ್ಯಕ್ತಿಯನ್ನು ಭೇಟಿ ಮಾಡ್ಬೋದು, ಅಥವಾ ಮದುವೆಗೆ ನಿಮಿತ್ತ ಅವರಿಂದ ನಿಮಗೆ ಒಳ್ಳೆಯ ಅನುಕೂಲಗಳನ್ನು ಇವತ್ತು ತರುವಂತಹ ಅವಕಾಶಗಳು ಕೂಡ ಇದೆ ಇವತ್ತು ತುಲಾರಾಶಿಯವ್ರಿಗೆ. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ನೋಡಿಕೊಂಡಾಗ ಇಂದು ವೃತ್ತಿಯಲ್ಲಿ ಹೊಸ ಜವಾಬ್ದಾರಿಗಳು ಬರಬಹುದು ಅಂತ. ಯಾರೆಲ್ಲ ವೃಶ್ಚಿಕ ರಾಶಿಯವರು ಇದ್ದೀರಾ, ಕೆಲಸ ಕಾರ್ಯ ಒಂದು ಕಾರ್ಯಕ್ಷೇತ್ರದಲ್ಲಿ ಒಂದು ಜವಾಬ್ದಾರಿ ಹೆಚ್ಚಾಗುತ್ತೆ. ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿರಬೇಕು ವೃಶ್ಚಿಕ ರಾಶಿಯವರು. ಧನುರಾಶಿಯವರಿಗೆ ನೋಡಿದಾಗ ಇಂದು ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಿರಿ ಅಂತ ಹೇಳ್ತಾ ಇದೆ. ಯಾರೆಲ್ಲ ಧನುಸು ರಾಶಿ ಇದ್ದರೆ ನಿಮಗೆ ಒಳ್ಳೆ ದಿನ, ಹಣಕಾಸಿನ ವಿಚಾರ, ಸಾಲಬಾಧೆಯಿಂದ ಮುಕ್ತಿ ಸಿಗುತ್ತೆ, ಆತ್ಮವಿಶ್ವಾಸದಿಂದ ಕಾರ್ಯನಿರ್ವಹಿಸುವಿರಿ, ವೃತ್ತಿಯಲ್ಲಿ ಪ್ರಗತಿ ಕೂಡ ಕಾಣುತ್ತೆ. ಒಳ್ಳೆ ದಿನ ನೋಡಿ, ತುಂಬ ಆತ್ಮವಿಶ್ವಾಸದಿಂದ ಕೆಲಸಕ್ಕೆ ಬರ್ತೀರಾ, ಇವತ್ತು ಚೆನ್ನಾಗಿ ಕೆಲಸ ಮಾಡ್ತೀರಾ, ಪ್ರಗತಿ ಕೂಡ ನಿಮಗೆ ಧನುರಾಶಿಯವ್ರಿಗೆ ಇದೆ. ಮಕರ ರಾಶಿಯವರಿಗೆ ನೋಡಿದಾಗ ಹೊಸ ಅವಕಾಶಗಳು ಲಭ್ಯವಾಗುತ್ತದೆ, ಸಂಬಂಧದಲ್ಲಿ ಸಮತೋಲನ ಕಾಯ್ದುಕೊಳ್ಳಿ ಅಂತ ಹೇಳ್ತಾ ಇದೆ. ಯಾರೆಲ್ಲ ಮಕರ ರಾಶಿಯವರು ಇದ್ದೀರಾ, ಹೊಸ ಅವಕಾಶಗಳು ಸಿಗುತ್ತೆ. ಆದರೆ ಯಾರೆಲ್ಲ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ನಿಮ್ಮ ಸಂಬಂಧದಲ್ಲಿ ಒಂದು ಏನಾದ್ರು ಸಮತೋಲನವನ್ನು ಕಾಯ್ದುಕೊಳ್ಳಿ. ಹಣಕಾಸಿನ ವಿಷಯದಲ್ಲಿ ಕೂಡ ಅತಿಯಾದ ಖರ್ಚುಗಳನ್ನು ತಪ್ಪಿಸಬೇಕು, ಹಣವನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕು ಮಕರ ರಾಶಿಯವರು. ಕುಂಭರಾಶಿಯವರಿಗೆ ಇದನ್ನು ನೋಡಿಕೊಂಡಾಗ ವೃತ್ತಿಯಲ್ಲಿ ಜಾಗರೂಕತೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಯಾರೆಲ್ಲ ಕುಂಭರಾಶಿಯವರು ಇದ್ದರೆ ನಿಮಗೂ ಕೂಡ ವೃತ್ತಿ ಬದಲಾವಣೆ ಅಥವಾ ಏನಾದರೂ ಬೇರೆ ಕಡೆ ಕೆಲಸಕ್ಕೆ ಹೋಗಬೇಕು ಅಂತ ಇದ್ದರೆ ಸ್ವಲ್ಪ ಜಾಗರೂಕರಾಗಿರಬೇಕು. ಹಣಕಾಸಿನ ವಿಚಾರದಲ್ಲಿ ದುಡುಕಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನೀವು ಕೂಡ ಹಣಕಾಸಿನ ವಿಚಾರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಮಾತನಾಡುವಾಗ ತುಂಬ ಜಾಗೃತರಾಗಿರಬೇಕು. ಹಣಕಾಸಿನ ಪರಿಸ್ಥಿತಿ ಸುಧಾರಿಸುತ್ತೆ. ಈ ರೀತಿ ಇದ್ದರೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಅನುಕೂಲಗಳನ್ನು ತರುತ್ತೆ ಕುಂಭರಾಶಿಯವರಿಗೆ. ಇನ್ನು ಕಡೆ ರಾಶಿ ಮೀನರಾಶಿಯವರಿಗೆ ನೋಡೋಣ. ಇದೊಂದು ಸ್ನೇಹಿತರಿಂದ ಉತ್ತಮ ಸಹಕಾರ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರಲ್ಲ, ಮೀನರಾಶಿಯವರು ಇದ್ದೀರಾ, ನಿಮ್ಮ ಸ್ನೇಹಿತರಿಂದ ಫ್ರೆಂಡ್ಸಿಂದ ಒಳ್ಳೆಯ ಸಹಕಾರ, ಒಂದು ಬೆಂಬಲ ಸಿಗುವಂಥದ್ದು. ಇನ್ನು ನಿಮ್ಮ ಮುಂದಿನ ಕಾರ್ಯಕ್ಕೆ ಅನುಕೂಲವಾಗಲಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಏನೋ ಅಂದ್ಕೊಂಡಿರ್ತೀರಲ್ವ, ಆ ಕೆಲಸ ಕಾರ್ಯಗಳಿಗೆ ನಿಮ್ಮ ಯಾರೆಲ್ಲ ಸ್ನೇಹಿತರು ಇರ್ತಾರೆ ಅವರು ನಿಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಸಹೋದ್ಯೋಗಿಗಳ ಸಹಕಾರ ಕೂಡ ದೊರಕುವಂಥದ್ದು. ಒಂದು ಕಡೆ ಆ ಸ್ನೇಹಿತರಿಂದ ಅನುಕೂಲ, ಒಂದು ಕಡೆ ಯಾರೆಲ್ಲ ನಿಮ್ಮ ಜೊತೆಲಿ ಕೆಲಸ ಮಾಡ್ತಾ ಇರ್ತೀರ ಸಹೋದ್ಯೋಗಿಗಳಿಂದ ಕೂಡ ಅನುಕೂಲಗಳಾಗ್ತಾ ಇದೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಯಶಸ್ವಿ ಆಗ್ತೀರಾ. ತುಂಬ ಚೆನ್ನಾಗಿದೆ ಇಂದಿನ ಮೀನರಾಶಿಯವ್ರಿಗೆ.